ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಲೋಕಸಭೆಯ ಕಾವು ಎಲ್ಲಾ ಕಡೆ ಬಹಳ ಜೋರಾಗಿ ರಂಗೇರ್ತಾ ಇದೆ. ಅದೇ ರೀತಿಯಾಗಿ ಎಲ್ಲಾ ಪಕ್ಷಗಳು ಕೂಡ ತಯಾರಿಯನ್ನ ನಡೆಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ರಾಜ್ಯ ಬಿಜೆಪಿಯ ಚುನಾವಣಾ ಒಂದು ಸಮಿತಿ ಏನಿದೆ ಅದರ ಸಂಚಾಲಕರಾಗಿರುವಂತಹ, ಜೊತೆಗೆ ಎಲ್ಲಾ ಪ್ರಮುಖ ರ್ಯಾಲಿಗಳ ಉಸ್ತುವಾರಿಯನ್ನು ಹೊತ್ತಿರುವಂತಹ ಮಾಜಿ ಡಿಸಿಎಂ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ಈ ಬಾರಿ ಕಳೆದ ಬಾರಿ 2014ರಲ್ಲಿ ಮೋದಿ ಹವಾ ಅನ್ನೋದು ಬಹಳ ಜೋರಾಗಿತ್ತು. ಈ ಬಾರಿ ಯಾವ ಫ್ಯಾಕ್ಟರ್ಗಳನ್ನ ಹೊತ್ಕೊಂಡು ಬಿಜೆಪಿ ಮುನ್ನಡೀತಿದೆ ಅಂತ? ಮತ್ತೊಮ್ಮೆ ಮೋದಿ ಫ್ಯಾಕ್ಟರೇ ನಮಗೆ ಬಹಳ ಪ್ರಮುಖವಾದಂತಹ ಅಸ್ತ್ರ. ಯಾಕಂದ್ರೆ ಕಳೆದ 5 ವರ್ಷದಲ್ಲಿ ಯಾವುದೇ ರೀತಿ ಆಪಾದನೆ ಇಲ್ಲದೆ ಒಳ್ಳೆಯ ಸರ್ಕಾರವನ್ನ ಮತ್ತು ದೇಶದ ಗಡಿಗಳ ವಿಚಾರ ಬಂದಾಗ, ಭದ್ರತೆ ವಿಚಾರ ಬಂದಾಗ ಈ ದೇಶಕ್ಕೆ ಸಮರ್ಥ ನಾಯಕತ್ವ ಕೊಟ್ಟಿರುವಂಥದ್ದು. ನಾನು ತಿಳ್ಕೊಳ್ತೀನಿ, ಕಳೆದ ಬಾರಿ ಏನು ನರೇಂದ್ರ ಮೋದಿಗೆ ಪಾಪ್ಯುಲಾರಿಟಿ ಇತ್ತು, ವೇವ್ ಇತ್ತು, ಅದಕ್ಕಿಂತ ಈ ಸರಿ ಡಬಲ್ ಆಗಿದೆ. ಕಳೆದ ಬಾರಿ ನರೇಂದ್ರ ಮೋದಿ ನಮ್ಮ ಪ್ರಧಾನಿ ಅಭ್ಯರ್ಥಿ ಅಷ್ಟೇ, ಈ ಸರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಸೊ ಈ ಒಂದು ವಿಚಾರವನ್ನ ಇಟ್ಕೊಂಡು ಜನ ಇವತ್ತು ಬೇಕಾಗಿರೋದು, ಜನಕ್ಕೆ ಮತ್ತೊಮ್ಮೆ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋದು. ಅಶೋಕ್ ಅವರು ಹೇಳುವಂತ ಮಾತನ್ನೇ ಒಪ್ಕೊಳ್ಳೋದಾದ್ರೆ 5 ರಾಜ್ಯಗಳ ಫಲಿತಾಂಶದಲ್ಲೂ ಕೂಡ ಎಲ್ಲಿ ಬಿಜೆಪಿ ಕಾಣಲಿಲ್ಲ. ಬೈ ಎಲೆಕ್ಷನ್ ಅಲ್ಲೂ ಕೂಡ ಶಿವಮೊಗ್ಗ ಹೊರತುಪಡಿಸಿದ್ರೆ ಅಲ್ಲೂ ಕೂಡ ಬಹಳ ಒಂದು ಒಳ್ಳೆ ಫಲಿತಾಂಶ ಬಂದಿಲ್ಲ ಬಿಜೆಪಿಗೆ. ಹಾಗಾದ್ರೆ ಯಾವ ರೀತಿಯಾಗಿ ಡಬಲ್ ಆಗಿದೆ ಮೋದಿ ಹವಾ ಅನ್ನೋದನ್ನ ಯಾವ ರೀತಿ ಒಪ್ಕೊಳ್ಬೇಕು ಜನ ಅಂತ? ಈ ಬಡ್ಜೆಟ್ ಏನು ಕೊಟ್ಟರು, ಈ ಬಾರಿಯ ಬಡ್ಜೆಟ್ ಅದು ಬಹಳಷ್ಟು ರೈತರಿಗೆ, ಸುಮಾರು 12.5 ಕೋಟಿ ರೈತರಿಗೆ ಸಹಾಯ ಆಗುವಂಥದ್ದು. ಉಜ್ವಲ್ ಯೋಜನೆ, ಅದು 5 ಕೋಟಿ ಜನಕ್ಕೆ ಉಜ್ವಲ್ ಯೋಜನೆ ಮುಖಾಂತರ ಸಹಾಯ ಆಗುವಂಥ ಈ ಥರದ್ದು ಏನು ಬಡ್ಜೆಟ್ ಇರ್ಬೋದು. ಮೊನ್ನೆ ದೇಶದ ಗಡಿಗಳ ರಕ್ಷಣೆ ವಿಚಾರದಲ್ಲಿ ಮೋದಿಯವರು ತೆಗೆದುಕೊಂಡಂತ ನಿಲುವು, ಪಾಕಿಸ್ತಾನ ಬಗ್ಗೆ, ಇವೆಲ್ಲನೂ ಕೂಡ ದೇಶಕ್ಕೆ ಒಬ್ಬ ಸಮರ್ಥ ಪ್ರಧಾನಿ ಬೇಕು. ಈಗ ಮೋದಿಯವರಿಗೆ ಕಾಂಪಿಟೇಟರ್ ಯಾರು? ರಾಹುಲ್ ಗಾಂಧಿಯವರು, ಮಾಯಾವತಿಯವರು, ಮಮತಾ ಬ್ಯಾನರ್ಜಿ, ಶರದ್ ಪವಾರ್, ದೇವೇಗೌಡ ಅಂತವ್ರು. ಅದನ್ನು ಹೋಲಿಕೆ ಮಾಡಕ್ ಸಾಧ್ಯನೇ ಇಲ್ಲ. ಹಾಗಾದ್ರೆ ಎದುರಾಳಿಗಳ ಬಲಹೀನತೆ ನಿಮ್ಮ ಶಕ್ತಿ ಅಂತ ಹೇಳ್ತೀರಿ? ಎದುರಾಳಿಗಳ ಬಲಹೀನತೆ ಇರೋದು 100% ನಿಜ. ಆದ್ರೆ ಮೋದಿ ಶಕ್ತಿ ಶಾಲಿ ಅನ್ನೋದಕ್ಕೆ 2 ಮಾತಿಲ್ಲ ಈ ದೇಶದಲ್ಲಿ. ಈಗ ಕರ್ನಾಟಕದಲ್ಲೂ ಕೂಡ ಕಳೆದ ಬಾರಿ 17 ಇತ್ತು, ನಂತರ 16 ಇಳಿತ್ತು. ಈ ಬಾರಿ 22 ಅಂತ ಇದ್ದೀರಿ. ಸೊ 22 ಬರಬೇಕು ಅಂತಂದ್ರೆ ಮೋದಿಯವ್ರನ್ನ ಹೊರತುಪಡಿಸಿ ಬೇರೆ ಏನೂ ಇಲ್ವಾ ಕಾರಣಗಳಾಗಾದ್ರೆ? ಮೋದಿಯವರು ಒಂದೇನಾ, ಒನ್ ಮ್ಯಾನ್ ಶೋನ ಇದು? ಅಲ್ಲ, ದೇಶಕ್ಕೆ ನಡೀತಾ ಇರೋ ಚುನಾವಣೆ ಇದು, ಕರ್ನಾಟಕದ ಚುನಾವಣೆ ಅಲ್ಲ. ದೇಶದ ಈ ಪ್ರಧಾನಿ ಯಾರಾಗಬೇಕು ಅಂತ. ಸೊ ಅದಕ್ಕೆ ಮೋದಿ ಕಾನ್ಸಂಟ್ರೇಟೆಡ್ ಚುನಾವಣೆಯನ್ನ ನಾವು ಮಾಡ್ತಾ ಇದ್ದೀರಿ. ಸೊ ಮೋದಿ ಬಿಟ್ರೆ ಆಲ್ಟರ್ನೇಟಿವ್ ಲೀಡರ್ಶಿಪ್ನ ನಮ್ಮ ದೇಶದಲ್ಲಿ ಯಾರು ಕಾಣ್ತಾ ಇಲ್ಲ ಇವತ್ತು. ಮೋದಿ 5 ವರ್ಷ ಯಾವ ರೀತಿ ಆಡಳಿತ ಮಾಡಿದ್ದಾರೆ, ಅವರ ಅಚೀವ್ಮೆಂಟ್ಸ್ ಏನು, ಇದ್ರ ಬಗ್ಗೆ ಜನ ಚರ್ಚೆ ಮಾಡ್ತಾರೆ. ಬೇರೆ ವಿಚಾರವಾಗಿ ಯಾವ್ದು ಚರ್ಚೆ ಮಾಡಲ್ಲ. ಈಗ ಸಮ್ಮಿಶ್ರ ಸರ್ಕಾರ ಇದೆ ಕರ್ನಾಟಕದಲ್ಲಿ. ಸೊ ಈ ಮಾಡೆಲ್ ದೇಶದಲ್ಲಿ ಬಂದ್ಬಿಟ್ರೆ ದೇಶದ ಸ್ಥಿತಿ ಏನಾಗ್ಬೋದು? ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಆಗ್ಬೇಕಾದ್ರೆ ಒಂದಷ್ಟು ವಿಚಾರಗಳಿತ್ತು. ಒಂದು ಲಿಂಗಾಯತ ಪ್ರತ್ಯೇಕ ಧರ್ಮ ವಿಚಾರ ಇತ್ತು, ಇನ್ನೊಂದ್ ಕಡೆ ಹಿಂದೂ ಯುವಕರ ಹತ್ಯೆ ಆಯಿತು ಕರಾವಳಿಯಲ್ಲಿ, ಇನ್ನೊಂದ್ ಕಡೆ ಏನು ಟಿಪ್ಪು ಸುಲ್ತಾನ್ ಆಚರಣೆನ ಬಹಳ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡಿದ್ರಿ. ಆದ್ರೆ ಈ ಬಾರಿ ಏನೂ ಕೂಡ ಇಲ್ಲ ಅನ್ಸ್ತಿದೆ ಬಿಜೆಪಿ ಅವರಿಗೆ. ಈ ಒಂದು ಸರ್ಕಾರ 9 ತಿಂಗಳಲ್ಲಿ ಸಾಲ ಮನ್ನಾ ಒಂದನ್ನು ಹೊರತುಪಡಿಸಿದ್ರೆ ಬೇರೆ ಏನು ಅಂತ ಒಂದು ಅಜೆಂಡಾಗಳಿದೆ ನಿಮ್ಮ ಹತ್ರ ಅಂತ? ಸರ್ಕಾರನೇ ಇಲ್ಲ ಅನ್ನೋದೇ ಅಜೆಂಡಾ ಇವತ್ತು. ಕುಮಾರಸ್ವಾಮಿ ಪರ್ಫಾರ್ಮೆನ್ಸ್ 0. ಸರ್ಕಾರ ಒಗ್ಗಟ್ಟಾಗಿ ಕೆಲಸ ಮಾಡಿದೆ ಅನ್ನೋದು ಕಳೆದ 9 ತಿಂಗಳೆಲ್ಲ ಎಲ್ಲೂ ಇಲ್ಲ. MB ಪಾಟೀಲ್ ಎಪಿಸೋಡ್ ಆಯ್ತು, DK ಶಿವಕುಮಾರ್ದು ಆಯ್ತು, ಸಿದ್ದರಾಮಯ್ಯನವ್ರದ್ದಾಯ್ತು. MLAಗಳೆಲ್ಲ ರೆಸಾರ್ಟ್ಗೆ ಹೋಗಿದ್ರು, ಬಾಂಬೆಗೆ ಹೋಗಿದ್ರು, ಹೈದರಾಬಾದ್ಗೆ ಹೋಗಿದ್ರು, ಮತ್ತೆ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಒಡೆದಾಟ ಆಯ್ತು. ಅಂದ್ರೆ ಸಾಯೋ ರೀತಿ ಒಬ್ಬ MLAಗೆ ಹೊಡೆದ್ರು. ಇವೆಲ್ಲ ನೋಡಿದಾಗ ಈ ಸರ್ಕಾರ ಎಲ್ಲಿ ಹೊಂದಾಣಿಕೆಯಲ್ಲಿದೆ, ಡೆವಲಪ್ಮೆಂಟ್ ಏನಾಗ್ತಾ ಇದೆ, ಮತ್ತೆ MLAಗಳೆಲ್ಲ ಕಾಂಗ್ರೆಸ್ ತಿರುಗಿ ಬಿದ್ದಿದ್ದಾರೆ. JDS ಅನ್ನ ಸೋಲ್ಸೋಕೆ ಬಿಜೆಪಿ ಆಗ್ಲಿ ಯಾರು ಬೇಕಾಗಿಲ್ಲ, ಕಾಂಗ್ರೆಸ್ ಅವರೇ ಇವ್ರನ್ನ ಮಣ್ಣು ಮುಗಿಸ್ಬಿಡ್ತಾರೆ. ಯಾಕಂದ್ರೆ ಸಿದ್ದರಾಮಯ್ಯನ ಸೋಲ್ಸಿದ ಸೇಡು ಸಿದ್ದರಾಮಯ್ಯನ ತಲೆಯಲ್ಲಿ ಹಂಗೆ ಉಳಿದಿದೆ ಮೈಸೂರಲ್ಲಿ. ಈಗ ಕಾಯ್ತಾ ಇದ್ದಾರೆ ದೇವೇಗೌಡ ಎಲ್ಲಿ ನಿಲ್ತಾರೆ, ಮೈಸೂರಲ್ಲಿ ನಿಂತರೆ ಹೆಂಗ್ ಸೋಲ್ಸ್ಬೇಕು, ಬೆಂಗಳೂರಲ್ಲಿ ನಿಂತರೆ ಹೆಂಗ್ ಸೋಲ್ಸ್ಬೇಕು, ಇದನ್ನ ಕಾಯ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಲ್ಲ, ಒಂದು ಮಾತಿದೆ, ಅಶೋಕ್ ಅವರಿಗೆ BBMP ಎಲೆಕ್ಷನ್ ಅನ್ನೇ ಗೆಲ್ಲೋಕಾಗ್ಲಿಲ್ಲ, ಬಿಜೆಪಿಯನ್ನೇ ಗೆಲ್ಸ್ಲಿಕ್ಕಾಗ್ಲಿಲ್ಲ. ಇನ್ನು ರಾಜ್ಯದ ಪ್ರಚಾರ, ಲೋಕಸಭಾ ಒಂದು ಉಸ್ತುವಾರಿ ಕೊಡಲಾಗಿದೆ, ಏನ್ ಮಾಡ್ತಾರೆ ಅಶೋಕ್ ಅವರು ಅನ್ನೋ ಒಂದು ಪ್ರಶ್ನೆ ವಿಪಕ್ಷಗಳದ್ದು. ಸಾಧ್ಯ ಇದೆಯಾ ಅವ್ರ ಕೈಲಿ ಅನ್ನೋದು? ಒಪ್ತೀರಾ ಇದನ್ನ? BBMP ಎಲೆಕ್ಷನ್ ಆದಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು. ಅವರ ಯೋಗ್ಯತೆಗೆ 189 ಸ್ಥಾನದಲ್ಲಿ 198 ಸ್ಥಾನದಲ್ಲಿ 75 ಸ್ಥಾನ ಗೆಲ್ಲಕ್ಕಾಗಿಲ್ಲ. ಅಶೋಕ 100 ಸ್ಥಾನ ಗೆದ್ದಿದ್ದೀನಿ ನಾನು. 100 ಸ್ಥಾನ ಗೆದ್ದಿದ್ದೀನಿ ಒಂದು ವಿರೋಧ ಪಕ್ಷವಾಗಿ ಇತಿಹಾಸದಲ್ಲಿ ಮೊದಲ ಬಾರಿಗೆ. ಅವ್ರೇನಾದ್ರೂ MLCಗಳನ್ನ ಗುಲ್ಬರ್ಗ, ರಾಯಚೂರು, ಬಳ್ಳಾರಿ MLCಗಳನ್ನ ತಂದು ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಿಲ್ಲ ಅಂದ್ರೆ ನಾನು ಗೆಲ್ತಾನೆ ಇದ್ದೆ.
ದುರುಪಯೋಗ ಮಾಡ್ಕೊಂಡ್ರು ಕಾನೂನನ್ನ. ಈ ರೀತಿ MLCಗಳನ್ನ ತಂದು ವೋಟರ್ಸ್ ಮಾಡಿ ಬೇರೆ ಬೇರೆ ಜಿಲ್ಲೆಯವ್ರನ್ನ ಗೆಲ್ಸಿದ ಇತಿಹಾಸ ಇಲ್ಲ. ಓಕೆ. ಸೊ ಆ ಲೂಪ್ ಹೋಲಲ್ಲಿ ಅವ್ರು ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 100% ನಾವು 22 ಸ್ಥಾನ ಗೆಲ್ಲುವಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀರಿ, ಸಕ್ಸಸ್ಫುಲ್ ಆಗ್ತೀರಿ ಅನ್ನೋ ವಿಶ್ವಾಸದೊಂದಿಗೆ ಹೋಗ್ತಾ ಇದ್ದೀರಿ ನಾವು. ಓಕೆ. ಇನ್ನು SM ಕೃಷ್ಣ ಅಂತ ನಾಯಕರು, ಬಿಜೆಪಿ ನಾಯಕರಿಗೆ ಎಲೆಕ್ಷನ್ ಬಂದಾಗ ಮಾತ್ರ ನೆನಪಾಗೋದಾ? SM ಕೃಷ್ಣ ಅವರು, ನಾವು ಅವ್ರನ್ನ ಹಲವು ಬಾರಿ ಭೇಟಿ ಮಾಡಿದ್ದೀನಿ. ಯಾಕಂದ್ರೆ ಅವರು ಪಾರ್ಟಿಗೆ ಬರೋವಂಥ ಸಂದರ್ಭದಲ್ಲಿ ನಾನೇ ಅದರ ಜವಾಬ್ದಾರಿ ತೆಗೆದುಕೊಂಡು ಓಡಾಡಿದ್ದೀನಿ. ನಾವು ಹಲವು ಬಾರಿ ಅವರನ್ನು ವಿನಂತಿ ಮಾಡಿದ್ದೀರಿ, ನೀವು ಸ್ಪರ್ಧೆ ಮಾಡಿ, ನೀವು ಮಂಡ್ಯ ಆಗಬೇಕಾದ್ರೂ ಮಾಡಿ, ಬೆಂಗಳೂರಲ್ಲೆಲ್ಲಾದರೂ ಮಾಡಿ, ಒಂದು ನಾಯಕತ್ವ ಕೊಡಿ ಅನ್ನೋ ಮಾತನ್ನು ಹೇಳಿದರೆ ಅವರು, ನಾನು ಬೇರೆ ರೀತಿ ಪಾಲಿಟಿಷಿಯನ್ ಅಲ್ಲ, ನಾನಾಗಲಿ ನನ್ನ ಕುಟುಂಬದವರಾಗಲಿ ಕಂಟೆಸ್ಟ್ ಮಾಡಲ್ಲ. ನಮಗೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಮೋದಿಯವರಿಂದ ಈ ದೇಶಕ್ಕೆ ಒಳ್ಳೇದಾಗ್ತತೆ, ನನಗೆ ದೇಶ ಮುಖ್ಯ. ಆ ದೃಷ್ಟಿಯಿಂದ ನಾನು ಕೆಲಸ ಮಾಡ್ತೀನಿ. ನನಗೆ ಯಾವುದೇ ರೀತಿ ಅಧಿಕಾರದ ಆ ಥರ ಆಸೆ ಏನು ಇಲ್ಲ. ಯಾವುದೇ ಪೋಸ್ಟ್ ಬೇಡ ಅಂತ ಹೇಳಿದ್ದಾರೆ SM ಕೃಷ್ಣ ಅವರೇ. ಹೌದೌದು. ನಾನು ನಿನ್ನೆನೂ ಹೋಗಿ ಭೇಟಿ ಮಾಡಿದಾಗ ಮಾಧ್ಯಮದಲ್ಲೆಲ್ಲ ಬಂದಿತ್ತು, ಅವರು ಬೆಂಗಳೂರು SM ಕೃಷ್ಣ ಅವರು ನಾರ್ತ್ ಅಲ್ಲಿ ನಿಲ್ತಾರೆ, ಅವರ ಮಗಳು ನಿಲ್ತಾರೆ ಅಂತ ಬಂದಿತ್ತು. ಆದ್ರೆ ಅಶೋಕ್ ಅವರ ಭೇಟಿ ಒಕ್ಕಲಿಗರ ಮತವನ್ನ ಸೆಳೆಯೋದಕ್ಕೆ ಆಗಿರೋದು ಅನ್ನೊಂದು ಮಾತಿದೆ. ಏನಂತೀರಿ ಇದಕ್ಕೆ? ಇದಕ್ಕೋಸ್ಕರನೇ ಭೇಟಿ ಆದ್ರೆ ಕೃಷ್ಣ ಅವ್ರನ್ನ? ಅಲ್ಲ, ನೋಡಿ, ನಾವು ಎಷ್ಟೇ ಜಾತಿನ ಬೇಡ ಅಂತ ಭಾಷಣಗಳು ಮಾಡ್ತಾರೆ ರಾಜಕಾರಣಿಗಳು ವೇದಿಕೆ ಮೇಲೆ, ಆದರೆ ಜಾತೀಯತೆ ನಮ್ಮಲ್ಲಿ ಇನ್ನೂ ಉಳಿದಿದೆ. ಎಲ್ಲ ಜಾತಿನೂ ಒಟ್ಟಿಗೆ ತೆಗೆದುಕೊಳ್ಳಬೇಕು ಅನ್ನೋದೇ ಅಶೋಕನ ಕರ್ತವ್ಯ. ಯಾವುದೋ ಒಂದು ಜಾತಿ ಅಂತಲ್ಲ, ಆ ಜಾತಿಯ ಪ್ರಮುಖರನ್ನು ನಾವು ಗುರುತಿಸಬೇಕು. ಅಲ್ಲಿ ಲೀಡರ್ಶಿಪ್ನ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗಿಲ್ಲ ಅಂದ್ರೆ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾರೋ ಒಕ್ಕಲಿಗರಿಂದಾನೇ ಚುನಾವಣೆ ಗೆಲ್ಲಕ್ಕಾಗಲ್ಲ, ಲಿಂಗಾಯತರಿಂದಾನೇ ಚುನಾವಣೆ ನಾವು ಗೆಲ್ಲಕ್ಕಾಗಲ್ಲ. ಚುನಾವಣೆ ಗೆಲ್ಲಬೇಕಾದ್ರೆ ಎಲ್ಲ ಜಾತಿ ಸಮುದಾಯದವರು ಬೇಕು. ಆ ಜಾತಿ ಸಮುದಾಯನ ಒಟ್ಟುಗೂಡಿಸುವಂತ ದೃಷ್ಟಿಯಿಂದ ನನ್ನ ಒಕ್ಕಲಿಗ ಸಮುದಾಯದ ಓಲೈಕೆಗೆ ಅಂತಾನೆ ಹೋದ್ರಿ, ಅಂದ್ರೆ ಆ ಮತ ಸೆಳೆಯೋಕೆ ಅಂತಾನೆ ಒಪ್ಕೊಳ್ತೀವಿ. ಅಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ಚುನಾವಣೆ. ಬೇರೆ ಎಲ್ಲ ಜಾತಿಗಳು ಕೂಡ ಪ್ರೀತಿಸ್ತಾರೆ. ಇವತ್ತು ನಾನು ನಿನ್ನೆ ಅವ್ರು ಭೇಟಿ ಮಾಡಿದಾಗ ಹೇಳಿದೆ, ಸರ್ ನೀವು ಪಾರ್ಲಿಮೆಂಟ್ಗೆ ನಾರ್ತ್ ಅಲ್ಲಿ ನಿಂತರೆ, ದೇವೇಗೌಡರು ನಿಂತರೆ ಬೆಂಗಳೂರು ಜನ ನಿಮ್ಮನ್ನೇ ಇಷ್ಟಪಡ್ತಾರೆ, ನೀವೇ ಗೆಲ್ತೀರಾ ಅನ್ನೋ ಮಾತನ್ನು ನೆನ್ನೆ ಅವರನ್ನು ಭೇಟಿ ಮಾಡಿದಾಗ ಹೇಳಿದ್ದೀನಿ. ಅವ್ರು ನಗದ್ರು ಅದಕ್ಕೆ. ಇಲ್ಲ, ನಾನು ಬೆಂಗಳೂರಿಗೆ ನಾನು ಏನ್ ಕೆಲಸ ಮಾಡಿದ್ದೀನಿ ಅಂತ ಜನಕ್ಕೆ ಗೊತ್ತಿದೆ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸದಾನಂದ ಗೌಡ್ರ ಮೇಲೆ ನಂಬಿಕೆ ಇಲ್ಲ ಅಂತೀರಿ ನೀವು ಹಾಗಾದ್ರೆ? ಹೇಗೆ ಅಂತ ಈಗ ಎಲ್ಲಿರುವಂತ ನಾಯಕರಲ್ಲಿ? ಇಲ್ಲ, ನೋಡಿ, ಅದು ಚರ್ಚೆ ಅಷ್ಟೇ. 15ನೇ ತಾರೀಕು ಕೋರ್ ಕಮಿಟಿ ಮೀಟಿಂಗ್ ಇದೆ, ಅದ್ರಲ್ಲಿ ಚರ್ಚೆ ಮಾಡ್ತೀನಿ. ಇವತ್ತು ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಯಾರ್ಯಾರು ಸಂಸದರು ಇದ್ದಾರೋ ಅವ್ರನ್ನೆಲ್ಲ ಆಲ್ಮೋಸ್ಟ್ ಆಲ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಾವು ಪ್ರಪೋಸ್ ಮಾಡ್ತಾ ಇದ್ದೀರಿ ಅಂತ. ನಾನು ಯಡಿಯೂರಪ್ಪ ಅವ್ರು ಏನು ಹೇಳ್ತಾರೋ ಅದು ಪೂರ್ತಿ ಬೆಂಬಲ. ನಾನು ಈಗಾಗಲೇ ನಾವು ತೇಜಸ್ವಿನಿ ಕ್ಯಾಂಡಿಡೇಟ್ನ ಕ್ಲಿಯರ್ ಮಾಡಿದ್ದೀರಿ, PC ಮೋಹನ್ ಕ್ಯಾಂಡಿಡೇಟ್ನು ಕ್ಲಿಯರ್ ಮಾಡಿದ್ದೀರಿ, ಬೆಂಗಳೂರು ನಾರ್ತೂ ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗಿದೆ. ಈ ಥರದ್ದೆಲ್ಲ ಆಗಿದೆ ಹೊರತು ನಾನು SM ಕೃಷ್ಣ ಅವರು ತಾವು ಕೇಳಿದಂತ ಪ್ರಶ್ನೆ, ಒಕ್ಕಲಿಗ ಅನ್ನೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ. ಪಾಪ್ಯುಲಾರಿಟಿ ಇನ್ ಬ್ಯಾಂಗ್ಳೂರ್, SM ಕೃಷ್ಣ ನಾಟ್ ಎ ಒನ್ ಕಮ್ಯುನಿಟಿ, ಎಲ್ಲಾ ಕಮ್ಯುನಿಟಿಗೂ SM ಕೃಷ್ಣ ಬೇಕು. ಇನ್ನು ಅಶೋಕ್ ಅವ್ರ ಮೇಲೆ ಒಂದು ಆರೋಪ ಇರುವಂತದ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುತ್ತೆ. ಇದನ್ನ ಎಷ್ಟು ಒಪ್ತೀರಿ? ಮಾಡ್ತಾರ ಅಶೋಕ್ ಅವರು ಆ ರೀತಿಯಾಗಿ? ಹೇಳಿ, ಯಾವ್ದಾನ ಒಂದು ಇನ್ಸಿಡೆನ್ಸ್ ಆದ್ರೂ ಬೇಕಲ್ಲ, ಏನಾದ್ರೂ ಒಂದು ಮೊನ್ನೆ ನಡೆದಂತ ಮೀಟಿಂಗ್ ನಲ್ಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ವಿರುದ್ಧ ಒಂದಷ್ಟು ಮಾತುಕತೆ ಆಯ್ತು ಅಂತ ಸುದ್ದಿ ಇತ್ತು. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರ್ನ ಒಳಗ್ ಕರೆ ತರುವಂತ ಪ್ರಯತ್ನವನ್ನ ಅಶೋಕ್ ಅವರು ಮಾಡ್ತಿದ್ದಾರೆ ಅನ್ನೋದನ್ನ. ನನಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಒಬ್ಬರನ್ನೆಲ್ಲ ಕೊಟ್ಟಿರೋದು, 45 ಜನದ ಪಟ್ಟಿಯನ್ನ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯ ಮುಖಂಡರು, ನಮ್ಮ ಅಧ್ಯಕ್ಷರು, ಈ 45 ಜನನ ಒಟ್ಟಿಗೆ ಸೇರಿಸಿ ಅವರನ್ನ ಕೆಲಸ ಮಾಡೋ ಅನ್ಸೋದಕ್ಕೆ ನೀವು ಎಲ್ಲರನ್ನು ಕರೆದು ಮಾತಾಡಬೇಕು ಅನ್ನೋ ಜವಾಬ್ದಾರಿಯನ್ನ ನಾನು ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಕಟ್ಟಾ ಸುಬ್ರಹ್ಮಣ್ಯ ಅವರು ನಾನು ಕರೆದೆ. ಅವ್ರಿಗೂ PC ಮೋಹನ್ ಅವ್ರಿಗೂ ಇರೋಂಥ ಒಂದು ಅಲ್ಲಿನ ಲೋಕಲ್, ಯಾಕಂದ್ರೆ PC ಮೋಹನ್ ಏರಿಯಾದಲ್ಲೇ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಶಿವಾಜಿನಗರ ಕಂಟೆಸ್ಟ್ ಮಾಡಿದ್ರು. ಆ ದೃಷ್ಟಿಯಿಂದ ಅಲ್ಲಿರೋ ಲೋಕಲ್ ಲೀಡರ್ಸು ನಾಯ್ಡು ಅವರಿಗೆ ಟಿಕೆಟ್ ಕೊಟ್ಟಾಗ ಇಬ್ಬರು ಪಾರ್ಟಿ ಬಿಟ್ಟು ಹೋದ್ರು. ಸೊ ನನ್ನ ಎಲೆಕ್ಷನ್ಗೆ ಅವ್ರು ಬರ್ತಾರೆ, ಅದಕ್ಕೆ ಪಾರ್ಲಿಮೆಂಟ್ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ PC ಮೋಹನ್ ಅವರು ನನ್ನ ಹತ್ರ ವಿನಂತಿ ಮಾಡಿದ್ರು. ಆ ದೃಷ್ಟಿಯಿಂದ ಕರೆಸಿದ್ದೆ ಅಷ್ಟೇ. ಆ ತರ ಒಬ್ಬರೇ ಅಲ್ಲ, ಈ ತರದ್ ಇನ್ನೂ 45 ಜನ. ಅಡ್ಜಸ್ಟ್ಮೆಂಟ್ ಇಲ್ಲ ಹಾಗಾದ್ರೆ? ಅಡ್ಜಸ್ಟ್ಮೆಂಟ್ ಏನ್ ಬರ್ತದೆ? ನಮ್ಮ ಲೋಕಸಭಾ ಅಭ್ಯರ್ಥಿ ಯಾರಾಗ್ತಾ ಇದ್ದಾರೆ ಅವರ ವಿನಂತಿ ಮೇರೆಗೆ ನಾನೆಲ್ಲ ಕರೆದಿರೋದಂಥದ್ದು. ಅವ್ರಿಗೆ ಹೆಲ್ಪ್ ಆಗಬೇಕು, ಅವ್ರಿಗೆ ಗೆಲ್ಲಬೇಕು ಅಂತ. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಪ್ರಶ್ನೆನೇ ಇಲ್ಲ. ನಾಯ್ಡು ನನ್ನ ಸ್ನೇಹಿತ, ಮತ್ತೆ ನಾನು ಹಾಕಿದ ಗೆರೆಯನ್ನ ದಾಟೋದಿಲ್ಲ, ಯಾವುದೇ ಕಾರಣಕ್ಕೂ ದಾಟೋದಿಲ್ಲ. ಇನ್ನು ಅನಂತ್ ಕುಮಾರ್ ಅವರ ಒಂದು ಅಗಲಿಕೆಯ ನಂತರ ಏನಾದರೂ ಅಶೋಕ್ ಅವರು ಡಲ್ ಆಗಿದ್ದಾರಾ? ಅನಂತ್ ಕುಮಾರ್ ನನಗೆ ಒಂದು ರೀತಿ ಅಣ್ಣನ ರೀತಿ ಇದ್ದಂಥವ್ರು. ನನ್ನ ಪ್ರತಿಯೊಂದು ಎಲ್ಲ ವಿಚಾರದಲ್ಲೂ ನಾವು ಅಣ್ಣ ತಮ್ಮಂದ ರೀತಿ. ನಾನು
ಹಾಕಿದ ಗೆರೆ ಅವ್ರು ದಾಟ್ತಾ ಇರಲ್ಲ, ಅವ್ರು ಹಾಕಿದ ಗೆರೆ ನಾನು ದಾಟ್ತಾ ಅಶೋಕ್ ಅವರ ಮಾತಿಗೆ ಅಷ್ಟೇ ತೂಕ ಇದೆಯಾ ಈಗಲೂ ಕೂಡ ಅಂತ ಅವ್ರು ಇಲ್ಲದ ನಂತರ ಈಗ ಸದ್ಯದಲ್ಲಿ ಇನ್ನೂ ಜವಾಬ್ದಾರಿ ಜಾಸ್ತಿ ಆಗಿದೆ, ತೂಕ ಜಾಸ್ತಿ ಆಗಿದೆ. ಈಗ ಅನಂತಕುಮಾರ್ ಅವರ ಸ್ಥಾನವನ್ನು ತುಂಬಬೇಕಾಗಿದೆ. ಅದಕ್ಕೆಲ್ಲರ ಸಹಕಾರದೊಂದಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಬಯಕೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಇದೆ. ಆ ದಿಕ್ಕಿನಲ್ಲಿ ನಾನು ಕೆಲಸ ಮಾಡ್ತೀನಿ. ಇನ್ನು RSS ನಾಯಕರು ಮತ್ತು ಅಶೋಕ್ ಅವರ ಸಂಬಂಧ ಅಷ್ಟು ಚೆನ್ನಾಗಿಲ್ಲ ಅನ್ನೋದು BL ಸಂತೋಷ್ ಅವರ ಟ್ವೀಟ್ ಕೂಡ ನೋಡಿದ್ವಿ ಹಿಂದೆ. ಇನ್ನೂ ಹಾಗೆ ಇದೆಯಾ, ಏನಾದರೂ ಬೆಳವಣಿಗೆ ಆಗಿದೆ ಅದರಲ್ಲಿ ಅಂತ? ನಾನು ಸಂಘಕ್ಕೆ ಬಂದು ನನಗೆ ಗೊತ್ತಿಲ್ಲ, ನನಗೆ 12 ವರ್ಷ ಇದ್ದಾಗ ನಾನು RSSಗೆ ಬಂದಂತ. ಸಂಘ ನನ್ನ ಜೀವ. ಸಂಘ ಯಾವತ್ತೂ ಅಶೋಕನ್ನ ಬಿಟ್ಕೊಟ್ಟಿಲ್ಲ. ಇಲ್ಲ ಅಂದ್ರೆ ಸಂಘ ಬಿಟ್ಕೊಟ್ಟಿದ್ರೆ 6 ಬಾರಿ ನಾನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಸಂಘ ಯಾವತ್ತೂ ನನ್ನ ಜೊತೆನೇ ಇದೆ. ನಾನು ಸಂಘದೋನೆ, ಮುಂದೆನೂ ಕೂಡ ಹಾಗೆ ಇರ್ತೀರಿ. ಆ ರೀತಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ನನ್ನಲ್ಲಿಲ್ಲ. ಓಕೆ, ಈಗ ಒಂದು ಸೆಟ್ ಆಫ್ ನಾಯಕರನ್ನ ನೋಡಿದ್ದೀವಿ ನಾವು, ಈಶ್ವರಪ್ಪನವರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್. ಇನ್ನೊಂದು ಸೆಟ್ ನೋಡಿದ್ರೆ CT ರವಿ, ಅಶೋಕ್, ಶೋಭಾ ಕರಂದ್ಲಾಜೆ ಅವರು ಹೊರತುಪಡಿಸಿದ್ರೆ ವಾಟ್ ನೆಕ್ಸ್ಟ್ ಅಂತ ಮುಂದೆ ಯಾರಿದ್ದಾರೆ ನಿಮ್ಮ ಒಂದು ನಾಯಕತ್ವನ ಹೊರುವಂತವ್ರು ಅಂತ, ಆಸಕ್ತಿ ಹೊಂದಿರುವಂತವ್ರು? ಬೇಕಾದಷ್ಟು ಜನ ಇದ್ದಾರೆ. ಬಿಜೆಪಿಯಲ್ಲಿ ನಾಯಕರನ್ನ ಬೆಳೆಸುವಂಥದ್ದು ಬೇರೆ ಎಲ್ಲ ಪಾರ್ಟಿಗಿಂತನೂ ಬಹಳ ಪ್ರಮುಖವಾಗಿ. ನಾನು ಅಷ್ಟೇ, ನಾನು ಜಾಲಹಳ್ಳಿಯ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿದವನು. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನನ್ನ ಪಾರ್ಟಿ. ನನ್ನ ಆ ಥರ ನೂರಾರು ಜನ ಇದ್ದಾರೆ. ಕರ್ನಾಟಕದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಬಸವರಾಜ ಬೊಮ್ಮಾಯಿ ಇದ್ದಾರೆ, ಲಕ್ಷ್ಮಣ್ ಸವದಿ ಇದ್ದಾರೆ, ರಾಜು ಗೌಡ ಇದ್ದಾರೆ. ಈ ತರ ಬೇಕಾದಷ್ಟು ಹೊಸ ಪೀಳಿಗೆ ಬರ್ತಾ ಇದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ಗಳ ಬಗ್ಗೆ ಮಾತನಾಡೋದಾದ್ರೆ ಅನಂತಕುಮಾರ್ ಹೆಗಡೆ ಇರಬಹುದು, ಇನ್ನೊಂದು ಕಡೆ ಶೋಭಾ ಕರಂದ್ಲಾಜೆ, ಅವರ ವಿರುದ್ಧವೇ ಈ ಬಾರಿ ಬಿಜೆಪಿ ಕಾರ್ಯಕರ್ತರೆ ಗೋ ಬ್ಯಾಕ್ ಅನ್ನೋ ರೀತಿಯ ಕ್ಯಾಂಪೇನ್ ಮಾಡ್ತಿದ್ದಾರೆ. ಏನಾಗ್ತಿದೆ ಅಲ್ಲಿ ಅಂತ, ಏನ್ ಮಿಸ್ ಹೊಡಿತಿದೆ ಅಲ್ಲಿ? ನನಗನ್ಸ್ತತೆ ಇದು ಕಾರ್ಯಕರ್ತರು ಲೋಕಸಭಾ ಸದಸ್ಯರ ಮಧ್ಯೆ ಇರುವಂತ ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯಗಳಿರ್ಬೋದು. ಅದೇನು ದೊಡ್ಡ ವಿಚಾರ ಏನಲ್ಲ. ಸೊ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಂತ ಅನ್ಸ್ತತೆ. ಪಾರ್ಟಿಯ ಮುಖಂಡರು ಈಗ ಹೇಳಿದ್ರಲ್ಲ ನೀವು, ಕಟ್ಟಾ ಸುಬ್ರಹ್ಮಣ್ಯ ಸೇಮ್ ಅದೇ ತರದ್ದು ಎಲ್ಲ ಕಡೆನೂ ಮಾತಾಡಕ್ಕೆ ನನಗೆ ಹೇಳಿದ್ದಾರೆ. ಯಾರ್ಯಾರು ಈ ತರ ಗೊಂದಲ ಇದೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡಬೇಕು. ನಾನು ಬೀದರ್ಗೂ ಹೋಗ್ತಾ ಇದ್ದೀನಿ, ಒಂದು 2-3 ದಿನದಲ್ಲಿ ಬೀದರ್ಗೂ ಹೋಗ್ತಾ ಇದ್ದೀನಿ. ಅಲ್ಲೂ ಸಮಸ್ಯೆ ಇದೆ, ಅಲ್ಲೂ ಕೂತ್ಕೊಂಡು ಮಾತಾಡಿ ಲೋಕಸಭಾ ಸದಸ್ಯರಿಗೂ ಅಲ್ಲಿರುವಂತ MLAs ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಜಿಲ್ಲಾ ಪಂಚಾಯತಿ, ಇವ್ರ ಸಮಸ್ಯೆ ಏನಿದೆ ಬಗೆಹರಿಸೋದಕ್ಕೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ನಾನು ಹೋಗ್ತಾ ಇದ್ದೀನಿ. ಈ ತರ ಏನೇನು ಸಮಸ್ಯೆ ಇದೆ ಅದನ್ನ ಶೀಘ್ರದಲ್ಲಿ 1 ವಾರದಲ್ಲಿ ಆ ಸಮಸ್ಯೆಯನ್ನ ಪರಿಹಾರ ಮಾಡಿ ಒಟ್ಟಾಗಿ ಈ ಚುನಾವಣೆಯನ್ನ ಮೋದಿ ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಒಗ್ಗಟ್ಟಾಗಕ್ಕೆ ಸಿದ್ಧ ಇದ್ದಾರೆ. ಅದನ್ನು ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ. ಇನ್ನು ಮಂಡ್ಯ ಕ್ಷೇತ್ರದ ಬಗ್ಗೆ ಮಾತನಾಡೋದಾದ್ರೆ ಬಿಜೆಪಿಗೆ ಅಲ್ಲಿ ಅಭ್ಯರ್ಥಿಗಳೇ ಇಲ್ಲ, ಹಾಗಾಗಿ ನಾವು ನ್ಯೂಟ್ರಲ್ ಆಗ್ತಿದೀವಿ ಅನ್ನೋ ರೀತಿಯಾಗಿದ್ದಾರೆ ಅಂತ. ಅಭ್ಯರ್ಥಿಗಳನ್ನು ಹಾಕ್ತಿರಾ ಅಲ್ಲಿ ಹೇಗೆ ಅಂತ? ಅಭ್ಯರ್ಥಿ ಇರ್ತಾರೆ. ಕಳೆದ ಬಾರಿ ನಾವು 2.5 ಲಕ್ಷ ಓಟ್ ತಗೊಂಡಿದ್ದೀವಿ ನಾವು. ಆದ್ರೆ ಅದಕ್ಕೊಂದು ಕಾರಣ ಕೂಡ ಇದೆ. ಕಾಂಗ್ರೆಸ್ ನಲ್ಲಿ ಒಂದಷ್ಟು ಜನರಿಗೆ ಶಿವರಾಮೇಗೌಡರು ನಿಲ್ಲೋದು ಇಷ್ಟ ಇರಲಿಲ್ಲ, ಅದಕ್ಕೋಸ್ಕರ ಆ ಕಡೆ ಬಿಜೆಪಿಗೆ ಹಾಕಿದ್ರು ಅಂತ. ಅದೆಲ್ಲ ಸುಳ್ಳು. ಯಾರು ಬಿಜೆಪಿಗೆ ಆ ತರ ವೋಟ್ ಮಾಡಕ್ ಸಾಧ್ಯನೇ ಇಲ್ಲ. ಬಿಜೆಪಿ ದಿನದಿಂದ ದಿನಕ್ಕೆ ಇಂಪ್ರೂವ್ ಆಗ್ತಾ ಇದೆ. ಮಂಡ್ಯದಲ್ಲೂ ಕೂಡ ಆ ರೀತಿಯ ಬೆಳವಣಿಗೆ ಆಗ್ತಾ ಇದೆ. ಕಳೆದ ಬಾರಿ MLA ಎಲೆಕ್ಷನ್ ಚುನಾವಣೆಯಲ್ಲೂ ಕೂಡ ಪ್ರತಿ ಕ್ಷೇತ್ರದಲ್ಲೂ 30-35 ಸಾವಿರ ಓಟನ್ನ ನಾವು ಪಡೆದಿದ್ದೀರಿ ಅಲ್ಲಿ. ಅದರಿಂದ ಮಂಡ್ಯದಲ್ಲೂ ಕೂಡ ಒಂದು ವಾತಾವರಣ ಇಲ್ಲ. ಸ್ಪರ್ಧೆ ಬಗ್ಗೆ ಈಗ ಸುಮಲತಾ ಅವರು, ಅಂಬರೀಶ್ ಅವರು ಕಂಟೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನ ಕಾದು ನೋಡ್ತೀರಿ. ಇಲ್ಲಿ ನಮಗೆ ಮುಖ್ಯ ಉದ್ದೇಶ ಇರೋದು JDS ಅನ್ನ ಸೋಲ್ಸ್ಬೇಕು. ಏನು ಈ ಕುಟುಂಬದ ರಾಜಕಾರಣ, ತಾತ, ಮಗ, ಮೊಮ್ಮಗ, ಈ ತರದೆಲ್ಲ ಏನು ಬರ್ತಾ ಇದೆ, ಇದರಿಂದ ಜನಕ್ಕೆ ಬೇಸರ ಆಗ್ಬಿಟ್ಟಿದೆ. ಆ ದೃಷ್ಟಿಯಿಂದ ನಾವು ಮಂಡ್ಯದಲ್ಲಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರಸ್ವಾಮಿಗೆ JDS ಅನ್ನ ಸೋಲ್ಸ್ಬೇಕು. ಆ ದೃಷ್ಟಿಗೆ ಏನು ಚುನಾವಣಾ ತಂತ್ರ ಮಾಡಬೇಕು, ರಾಜಕಾರಣ ಮಾಡಬೇಕು. ನಿಮ್ಮ ಪಕ್ಷ ಕೂಡ ಕುಟುಂಬ ರಾಜಕಾರಣ ಅನ್ನೋದು ಇದೇನೋ ಒಂದು ಆರೋಪ ಮಾಡ್ತಾರೆ. ಈಗ ರಾಘವೇಂದ್ರ ಅವರು ಇದ್ದಾರೆ, ಈ ಕಡೆ ನಮ್ಮ ವಿಜೇಂದ್ರ ಅವರು ಕೂಡ ನಿಲ್ತಿರುವಂತದ್ದು. ಅಂದ್ರೆ ನಿಲ್ಲೋದ್ರಲ್ಲಿತ್ತು, ಆದ್ರೆ ಫೈನಲ್ ಅಲ್ಲಿ ಇರ್ಲಿಲ್ಲ. ಸೊ ಹಾಗಾದ್ರೆ ನೀವು ಕೂಡ ಅದಕ್ಕೆ ಹೊರತಾಗಿಲ್ಲ. ಅದಕ್ಕೊಂದು ಮಿತಿ ಇದೆ. ಏನೋ ಒಂದು ಕುಟುಂಬದಲ್ಲಿ ಒಬ್ರು ಇಬ್ರು ಪಾರ್ಟಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರೆ ಯಾರು ಅನ್ನಲ್ಲ. 10 ಜನ ಬಂದ್ರೆ ಒಂದು ಕುಟುಂಬದಿಂದ ಅದು ಈ ಕುಟುಂಬ ರಾಜಕಾರಣ ಅಂತ ಅರ್ಥ. ಅಂತರ ಇಲ್ಲ. ಈಗ ರಾಘವೇಂದ್ರ ಅವ್ರ ಮಕ್ಕಳು ಕೂಡ ಬರಬಾರ್ದು ಅಂತ ಏನಿಲ್ಲ, ಆಗ ಸೇಮ್ ಕ್ಯಾಟಗರಿ ಆಗಲ್ವಾ ಅಂತ. ಆ ತರ ನಮ್ಮ ಪಾರ್ಟಿ ಇಲ್ಲ. ಮಗನ್ಗೆ ತಲೆಮಾರಿಗೆ ಬಂದ್ರೆ ಕುಟುಂಬ ರಾಜಕಾರಣ ಅಲ್ಲ, 3 ತಲೆಮಾರಿಗೆ ಬಂದ್ರೆ ಕುಟುಂಬ. ಆ ರೀತಿ ಶರದ್ ಪವಾರ್ ಅವರು ಅಂತ ನೋಡಿ, ಅವ್ರ ಮೊಮ್ಮಗ ನಿಲ್ತೀನಿ ಅಂದ ತಕ್ಷಣ ಶರದ್ ಪವಾರ್ ಅವರು ನನ್ನ ಎಲೆಕ್ಷನ್ ಅಲ್ಲಿ ನಿಲ್ಲಲ್ಲ ಅಂದ್ರು. ಆ ರೀತಿ ಭಾವನೆ ದೇವೇಗೌಡರು ವ್ಯಕ್ತ ಮಾಡ್ಬೇಕಲ್ಲ. ದೇವೇಗೌಡರು ನನ್ನ ಮೊಮ್ಮಗ ನಿಲ್ತಾ ಇದ್ದಾನೆ, ನಾನು ಅವನಿಗೆ ಫ್ರೀ ಹ್ಯಾಂಡ್ ಬಿಡಬೇಕು, ಅವನ ಅವಕಾಶ ಕೊಡ್ಲಿ, ನಾನು ಅವ್ನ್ ಬಿಟ್ಕೊಡೋಣ ಅಂತ ಹೇಳಿ ದೇವೇಗೌಡರು ಕಂಟೆಸ್ಟ್ ಮಾಡೋದು ಬಿಡ್ಬೋದಾಯ್ತಲ್ಲ. ಶರದ್ ಪವಾರ್ ರೀತಿ ಬಿಡ್ಲಿಲ್ಲಲ್ಲ. ಇದನ್ನ ಒಪ್ಪಲ್ಲ ಜನ ಅಂತ ಹೇಳಿದ್ರು. ಇನ್ನು ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಏರ್ ಸ್ಟ್ರೈಕ್ ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, 22 ಸೀಟ್ ಬಂದೇ ಬರುತ್ತೆ ಅದರಿಂದ ಅಂತ ಹೇಳಿ. ಎಷ್ಟು ಸರಿ ಅಂತೀರಿ ಅಂತ? ಇಲ್ಲ, ಅದು
ಅವ್ರು ಈಗಾಗಲೇ ಕ್ಲಾರಿಫೈ ಮಾಡಿದ್ದಾರೆ ಯಡಿಯೂರಪ್ಪನವರು, ನನ್ನ ಭಾವನೆಗಳನ್ನ ನನ್ನ ಮಾತನ್ನ ತಿರುಚಲಾಗಿದೆ ಅನ್ನೋ ಮಾತನ್ನ ಹೇಳಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಮತ್ತೆ ನಾವ್ಯಾರು ಆ ಪರವಾಗಿಲ್ಲ. ಇವತ್ತು ಯಾರು ಕೂಡ ದೇಶದ ಒಂದು ಸೈನಿಕರ ವಿಚಾರ ಬಂದಾಗ ಅದನ್ನ ಪೊಲಿಟಿಕಲ್ ಪಾರ್ಟಿಗೆ ಉಪಯೋಗ ಮಾಡ್ಕೊಳ್ಳೋವಂಥದ್ದು ದೇಶದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಯಾವುದೇ ಪಾರ್ಟಿ ಇರ್ಬೋದು, ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಪಾರ್ಟಿ ಇರ್ಬೋದು. ಅದಕ್ಕೆ ನಾನು ವಿರೋಧ ಇದ್ದೀನಿ. ಇನ್ನೊಂದ್ ಕಡೆ ಈಗ ಉಮೇಶ್ ಜಾಧವ್ ಅವರು ಬಂದಿದ್ದಾರೆ, ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಒಂದು ವೇಳೆ ಅವರು ಕಲಬುರಗಿಯಲ್ಲಿ ನಿಲ್ಲೋದಂತೂ ಕನ್ಫರ್ಮ್ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ವೇಳೆ ಸೋತ್ರೆ ಸೇಮ್ ಎಸ್ ಎಂ ಕೃಷ್ಣ, ಶ್ರೀನಿವಾಸ್ ಪ್ರಸಾದ್ ಇಂಥವ್ರ ಕಥೆನೂ ಅವ್ರದ್ದು ಮೂಲೆ ಗುಂಪಾಗ್ಬಿಡ್ತಾರೆ ಅನ್ನೋದೊಂದು ವಿಚಾರ. ಪಾಲಿಟಿಕ್ಸ್ ಬಂದ ತಕ್ಷಣ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾಗಲ್ಲ. ಎಲ್ಲ ಪಾಲಿಟಿಕ್ಸ್ ರಾಜಕಾರಣ ಇರುವಂತದ್ದು ಪ್ರಯೋಗನೇ ಕೂಡ. ಈಗ ಅವರು ನಮ್ಮ ಪಾರ್ಟಿಗೆ ಬಂದಿದ್ದಾರೆ, ಅವ್ರಿಗೆ ನಾವು ಟಿಕೆಟ್ ಇನ್ನೂ ಫೈನಲ್ ಮಾಡಬೇಕು, ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಮಾಡ್ಬೋದು. ಮಾಡಿದ್ರು ಕೂಡ ಅವ್ರು ಗೆಲ್ತಾರೆ 100%. ಈ ತರ ಇರುವಂತಹ ವಾತಾವರಣದಲ್ಲಿ 100% ಅವ್ರು ಗೆಲ್ತಾರೆ. ಅಥವಾ ಗೆಲುವು ಸೋಲುಗಳ ಮೇಲೆ ಅವರ ರಾಜಕೀಯ ಭವಿಷ್ಯ ಯಾವತ್ತೂ ಎ ಮಂಜು ಅಂತ ನಾಯಕರು ಈಗ ಬಿಜೆಪಿಗೆ ಬರುವಂತ ಆಡಿದ್ದಾರೆ. ಸೊ ಈ ಡೆವಲಪ್ಮೆಂಟ್ ಗಳನ್ನ ಯಾವ ರೀತಿ ತಗೊಳುತ್ತೆ? ಯಾರು ಬಂದ್ರು ಓಕೆ ಅಂತ, ಅಂದ್ರೆ ಸಿಚುವೇಶನ್ ಲಾಭ ಪಡಿತಿದ್ಯಾ ಬಿಜೆಪಿ? ನಾವ್ ಯಾರು ಸನ್ಯಾಸಿಗಳಲ್ಲ, ಯಾರೋ ನಾವು ಕೂತ್ಕೊಂಡು ಯಾರನ್ನೋ ಹಾಕ್ಬಿಟ್ಟು ಸುಮ್ಮನೆ ಕೂತ್ಕೊಂಡವರಲ್ಲ. ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೀರಿ, ನಾವು ರಾಜಕೀಯದಲ್ಲಿ ಪಳಗಿದ್ದೀರಿ. ಅದಕ್ಕೋಸ್ಕರ ಎ ಮಂಜು ಮಾತಾಡಿರೋದು ನಿಜ, ಬಂದಿರೋದು ನಿಜ, ಮಾತುಕತೆ ನಡೆದಿರೋದು ನಿಜ. ಪಾರ್ಟಿ ಅದನ್ನ ತೀರ್ಮಾನ ತೆಗೆದುಕೊಳ್ತಾರೆ. ದೇವೇಗೌಡರ ಒಂದು ಕುಟುಂಬದಲ್ಲಿ ನೋಡ್ತಾ ಇರ್ತೀರಿ, ಎಲ್ಲಾ ಕಡೆ ಹೋದಾಗ ಒಂದಷ್ಟು ಕಣ್ಣೀರ್ ಹಾಕುವಂತದ್ದಿದೆ. ಇವತ್ತು ಕೂಡ ದೇವೇಗೌಡರು ಕಣ್ಣೀರ್ ಹಾಕಿದ್ದಾರೆ ಅಂತ. ಸೊ ಏನಂತೀರಿ ಇದಕ್ಕೆ? ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಬರ್ಬೇಕಾದ್ರೆ ಅಂತ. ಅದು ಬ್ರ್ಯಾಂಡೇ, ಅವ್ರ ಕುಟುಂಬದ ಬ್ರ್ಯಾಂಡೇ ಕಣ್ಣೀರು. ಕಣ್ಣೀರ್ ಬ್ರ್ಯಾಂಡ್ ಅದು. ಈಗ ಬೇರೆ ಬೇರೆ ಇದೆಯಲ್ಲ, ಬುಕ್ ಬ್ರ್ಯಾಂಡು ಆ ಥರದ್ದೇನೇನೋ ಇದೆಯಲ್ಲ, ಹಂಗೆ ಕಣ್ಣೀರ್ ಬ್ರ್ಯಾಂಡ್ ಅದು. ಆ ಬ್ರ್ಯಾಂಡ್ಗಳನ್ನ ನೋಡಿ ನೋಡಿ ಜನ ಬೇಸರ ಆಗ್ಬಿಟ್ಟಿದ್ದಾರೆ. ಈ ತರ ಕಣ್ಣೀರ್ಗೆ ಯಾರು ಹೇಳಿದ್ರು? ಇವತ್ತು ಅಲ್ಲಿ JDS ಕಾರ್ಯಕರ್ತರನ್ನ ಮಂಡ್ಯದಲ್ಲಿ ನಿಲ್ಸ್ಬೇಡ ಅಂತ ಯಾರು ಹೇಳಿದ್ರು? ಹಾಸನದಲ್ಲಿ ನಿಲ್ಸ್ಬೇಡ ಅಂತ ಯಾರು ಹೇಳಿದ್ರು? ಇಲ್ವಾ? ಲಕ್ಷಾಂತರ ಜನ ಕಾರ್ಯಕರ್ತರಿದ್ದಾರೆ. ಅವ್ನು ಬಿಟ್ಬಿಟ್ಟು ನಿಮ್ಮ ಮಗನ್ನ ಮೊಮ್ಮಗನ್ನೆಲ್ಲ ನಿಲ್ಸ್ಬಿಟ್ಟು ಕಣ್ಣೀರ್ ಹಾಕಿದ್ರೆ ಜನ ಅಷ್ಟು ಮರಳಾಗಲ್ಲ. ಮೊದಲ ತರ ಇಲ್ಲ ಜನ ಈಗ. ಅವ್ರ ಪ್ರಕಾರ ಯಾವುದೇ ಭಾವನಾತ್ಮಕ ಇದಿಲ್ಲ ಅದರಲ್ಲಿ, ಎಲ್ಲ ಡ್ರಾಮಾ ಅಂತೀರ? 100% ಡ್ರಾಮಾ. ಇದರಲ್ಲಿ ಏನು ಮುಚ್ಚುಮರೆ ಇಲ್ಲ. ಅವರು ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಏನಾರ ಟವಲ್ ಕೈ ಇಟ್ರು ಅಂದ್ರೆ ಅವ್ರು ಅಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ಯಾರು ಅದನ್ನ ನಂಬಲ್ಲ. ಓಕೆ. ಜೊತೆಗೆ ಇವತ್ತು BSY ಅವರೊಂದು ಮಾತು ಹೇಳಿದ್ದಾರೆ, 22 ಸೀಟ್ ಬಂದ್ರೆ ಕರ್ನಾಟಕದಲ್ಲಿ 24 ಗಂಟೆ ಒಳಗಡೆ ನಮ್ಮ ಸರ್ಕಾರ ಬರುತ್ತೆ ಅಂತ. ಏನ್ ಲಾಜಿಕ್ ಇದು? ಯಾವ ರೀತಿಯಾಗಿ? ಯಡಿಯೂರಪ್ಪನವರು, ನಾನು ಪ್ರೆಸ್ ಮೀಟ್ ಅಲ್ಲಿ ನಾನು ಕೂತಿದ್ದೆ, ಆ ರೀತಿ ಯಾವುದೂ ಹೇಳಿಲ್ಲ. ಇದು ಹಿಂದೆ ಹೇಳಿರುವಂತ ಸ್ಟೇಟ್ಮೆಂಟ್. ಅದ್ರ ಬಗ್ಗೆ ಇವತ್ತು ಯಡಿಯೂರಪ್ಪನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು ಇವತ್ತಿಗೆ ಸಂಬಂಧಪಟ್ಟಂತ ವಿಚಾರ ಮಾತ್ರ, ಮುಂದೆ ಏನಾಗ್ತೈತೆ ನಾನು ಹೇಳಲ್ಲ, ಅದು ಅವಶ್ಯಕತೆನೂ ಇಲ್ಲ, ಮುಂದಿನ ದಿನದಲ್ಲಿ ಕಾದು ನೋಡಿ ಅಂತ ಹೇಳಿದ್ದಾರೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ರಾಜಕೀಯ ನಿಂತ ನೀರಲ್ಲ. ಚುನಾವಣೆ ಆದ್ಮೇಲೆ ಏನೇನು ಪರಿವರ್ತನೆಗಳಾಗಬೇಕೋ ನ್ಯಾಚುರಲ್ ಅದು ಹಾಗೆ ಆಗ್ತೈತೆ. ಸರ್ಕಾರ ಬಿದ್ದೋಗ್ತತೋ ಇರ್ತತೋ ಅದನ್ನ ಈಗಲೇ ಹೇಳಕ್ಕಾಗಲ್ಲ ನಾವು ಜ್ಯೋತಿಷಿ ತರ. ಅದರಿಂದ ಬಹಳಷ್ಟು ಬದಲಾವಣೆಗಳು, ಮತ್ತೊಮ್ಮೆ ಮೋದಿ ಪ್ರಧಾನಿ ಆದ್ಮೇಲೆ ಬಹಳಷ್ಟು ಬದಲಾವಣೆ ಈ ದೇಶದಲ್ಲೂ ಆಗ್ತೈತೆ, ಕರ್ನಾಟಕದಲ್ಲೂ ಆಗ್ತೈತೆ. 22 ರೀಚ್ ಆಗುತ್ತಾ? ಓಕೆ, ಕನ್ಫರ್ಮ್ ನೀವು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ 22ಕ್ಕೆ? ಹೌದು. ಕಳೆದ ಬಾರಿನೂ ಎಲ್ಲಾ ಮಾಧ್ಯಮ ಸರ್ವೆಗಳು ಮೋದಿ ಅವರು 170ಕ್ಕೂ ಸ್ಥಾನ ದಾಟಲ್ಲ ಅಂತ ಹೇಳ್ತಾ ಇದ್ರು. ಅದು 280ರವರೆಗೂ ಹೊರಟೋಯ್ತು. 300 ದಾಟ್ತು. ಅಲಯನ್ಸ್ ಎಲ್ಲ 330ರವರೆಗೂ ಹೋಯ್ತು. ಈ ಸರಿನೂ ಅದೇ ರೀತಿ ರಿಸಲ್ಟ್ ಬರ್ತೈತೆ ಕರ್ನಾಟಕದಲ್ಲಿ. ನಾವು ಹೋದ್ಸರಿ ಸರ್ಕಾರ ಇಲ್ಲದೆ ಇದ್ರು ಕೂಡ ಅಷ್ಟು ಸ್ಥಾನ ಬರೋ ರೀತಿ ವ್ಯವಸ್ಥೆಗಳಾಗಿದೆ. ಸೊ ಇಷ್ಟೊಂದು ಶಾಸಕರಿದ್ದಾಗ ಈ ಸಂಖ್ಯೆ ಏನು 22 ಏನು ದೊಡ್ಡದಲ್ಲ. ಮತ್ತೆ ಈ ಗೊಂದಲ ಇದೆ. ಸಿದ್ದರಾಮಯ್ಯ, ಕುಮಾರಸ್ವಾಮಿ, ದೇವೇಗೌಡ, ಕಾಂಗ್ರೆಸ್, JDS ಹೊಂದಾಣಿಕೆ ಆಗಿರೋದು ರಾಹುಲ್ ಗಾಂಧಿ ಮತ್ತು ದೇವೇಗೌಡರ ಮಧ್ಯೆ ಅಷ್ಟೇ. ಹೊಂದಾಣಿಕೆ ಕೆಳಮಟ್ಟದ ಕಾರ್ಯಕರ್ತರು ಯಾರು ಒಪ್ತಾ ಇಲ್ಲ, ಕಾಂಗ್ರೆಸ್ ಆಗಲಿ JDS ಆಗಲಿ. ಅದೇ ಮಂಡ್ಯದಲ್ಲಿ ಇವತ್ತು ಪ್ರತಿಫಲ ಆಗ್ತಾ ಇರ್ತಕ್ಕಂಥದ್ದು. ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಇಡೀ ಮಂಡ್ಯದ ಜನ ತಿರುಗಿ ಬಿದ್ದಿದ್ದಾರೆ. ಎಲ್ಲಾ ಪಾರ್ಟಿಯವರು, BJP, ಕಾಂಗ್ರೆಸ್, JDS, ರೈತ ಸಂಘ, ಕನ್ನಡ ಪಾರ್ಟಿ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಅದೇ ತೀರಿ ಇಡೀ ಕರ್ನಾಟಕದಲ್ಲಿ ಆ ರೀತಿ ವಾತಾವರಣ ಬರ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು JDS ಈ ಕಿಚಡಿ ಸರ್ಕಾರ ಏನಿದೆ, ಈ ಮಾಡಲು ದೇಶಕ್ಕೆ ಬೇಡ ಅಂತ ಜನ BJPಗೆ ವೋಟ್ ಮಾಡ್ತಾರೆ. ಕೊನೆಯದಾಗಿ ಒಂದೆರಡು ಕ್ವಿಕ್ ಕ್ವಶನ್ಸ್. ಆಪರೇಷನ್ ಕಮಲ ಸ್ಟಾಪ್ ಆಗಿದೆಯಾ ಸದ್ಯಕ್ಕೆ ಪ್ರಯತ್ನಗಳು? ಆಪರೇಷನ್ ಮಾಡೇ ಇಲ್ಲ BJP ಯಾವತ್ತು. ಅಂದ್ರೆ ಅವರೇ ಬಂದು ತುತ್ತಾಗಿದ್ದಾರೆ ಆಪರೇಷನ್ಗೆ. ಕಾಂಗ್ರೆಸ್ ಅಲ್ಲಿ ಬೇಜಾರಾಗಿದ್ದಾರೆ, ಅದಕ್ಕೆ ನಮ್ಮ ಹತ್ರ ಬರ್ತಾ ಇದ್ದಾರೆ. ಓಕೆ, ಬಂದ್ರೆ ನೀವು ಆಪರೇಷನ್ ಮಾಡ್ತೀರಿ? ಆಪರೇಷನ್ ಪ್ರಶ್ನೆನೇ ಬರಲ್ಲ. ಅವರು ನಮ್ಮ ಪಾರ್ಟಿಯ ಸಿದ್ಧಾಂತಗಳನ್ನು ಬರೋದಾದ್ರೆ ನಾವು ಸ್ವಾಗತ ಮಾಡ್ತೀರಿ. ಓಕೆ, ಅದೇ ರೀತಿಯಾಗಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಹಾಗಾದ್ರೆ ಬಿಜೆಪಿ ಸರ್ಕಾರ ಯಾವತ್ತು ಬರುತ್ತೆ, ಪ್ರಮಾಣ ವಚನ ಯಾವತ್ತು ಅಂತ BSY ಅವರು ನೆಕ್ಸ್ಟ್? ಅಲ್ಲ, ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವಂಥದ್ದು ಶತಸಿದ್ಧ.
ಅದು ಯಾವತ್ತು ಹೇಗೆ ಅಂತ ಹೇಳಕ್ಕೆ ನಾನೇನು ಜ್ಯೋತಿಷ್ಯನಲ್ಲ. ಬಟ್ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಕರ್ನಾಟಕದಲ್ಲಂತೂ ಬದಲಾವಣೆ ಆಗ್ತೈತೆ. ಆ ಬದಲಾವಣೆಗೋಸ್ಕರ ನಾವು ಕಾಯ್ತಾ ಇದ್ದೀರಿ. ಓಕೆ, ಕೊನೆಯ ಪ್ರಶ್ನೆ, ಮಾಜಿ DCM ಅಶೋಕ್ ಅವ್ರನ್ನ CM ಅಶೋಕ್ ಆಗಿ ನೋಡುವಂತ ದಿನಗಳು ಬರುತ್ತಾ? ನೋಡಿ, ನನ್ನ ಜಾಲಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಈ ಪಾರ್ಟಿ ಹೋಮ್ ಮಿನಿಸ್ಟ್ರು, ಟ್ರಾನ್ಸ್ಪೋರ್ಟು, ಡೆಪ್ಟಿ CM ಎಲ್ಲ ಮಾಡಿದ್ದಾರೆ. ಸೊ ಅವಕಾಶ ಇದೆ. ಯಡಿಯೂರಪ್ಪನವರು ಈಗ ನಮ್ಮ ನಾಯಕರು, ಅವರೇ ನಮ್ಮ ಮುಂದಿನ ಮುಖ್ಯಮಂತ್ರಿ. ಮುಂದೊಂದು ದಿನ ಅದಕ್ಕೂ ಅವಕಾಶ ಬಂದೇ ಬರ್ತೈತೆ. ಆ ದಿನಕ್ಕೋಸ್ಕರ ಕಾಯ್ತೀನಿ. ಆತರ ಇಲ್ಲ, ಅವಕಾಶ ಬಂದಾಗ ನನ್ನ ಸರದಿ ಏನಿದೆ ಆ ಸರದಿ ಬಂದಾಗ ನಾನು ಹಾಗೆ ಆಗ್ತೀನಿ. ಆ ವಿಶ್ವಾಸದೊಂದಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನೋಡೋಣ, ಕರ್ನಾಟಕದ ಜನರ ಬಯಕೆ, ನಮ್ಮ ಪಾರ್ಟಿ ಕಾರ್ಯಕರ್ತರ ಬಯಕೆ, ಅದೆಲ್ಲ ಬೇಕಾಗ್ತತೆ ಈ ಸಂದರ್ಭದಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾದು ನೋಡೋಣ. ಓಕೆ, ಚುನಾವಣೆಯ ಹತ್ತಿರ ಬರ್ತಿರುವಂತಹ ಈ ಸಂದರ್ಭದಲ್ಲೂ ಕೂಡ ಪುರ್ಸೋತ್ ಮಾಡ್ಕೊಂಡು ಬಂದು ಮಾತನಾಡಿದಿರಿ ನ್ಯೂಸ್ 18 ಜೊತೆ. ಧನ್ಯವಾದ ಅಶೋಕ್ ಅವರೇ. ನನಗೆ ನ್ಯೂಸ್ 18 ಅವಕಾಶ ಕೊಟ್ಟಿದ್ದಾರೆ, ನಾನು ಧನ್ಯವಾದಗಳು. ಎಸ್, ಇದಾಗಿತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಜೊತೆಗೆ ಪ್ರಚಾರದ ಉಸ್ತುವಾರಿಯನ್ನು ಹೊತ್ತಿರುವಂತಹ ಆರೋಶ್ ಅವರ ಮಾತುಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.